ನಮಸ್ಕಾರ ಪ್ರಿಯ ಸ್ನೇಹಿತರೆ. ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಪವಿತ್ರವೂ ಮಹತ್ವಪೂರ್ಣವೂ ಆದ ಧನುರ್ಮಾಸದ ಬಗ್ಗೆ. ಧನುರ್ಮಾಸ ಎಂದರೇನು? ಈ ತಿಂಗಳು ಯಾಕೆ ದೇವತೆಗಳಿಗೆ ಅತ್ಯಂತ ಪ್ರಿಯ? ಈ ಸಮಯದಲ್ಲಿ ಯಾವ ವ್ರತ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರದು? ಈ ಎಲ್ಲ ಪ್ರಶ್ನೆಗಳಿಗೆ ಶಾಸ್ತ್ರಾಧಾರಿತ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ. ಧನುರ್ಮಾಸ ಪ್ರಾರಂಭವಾಗುವುದು 2025 ಡಿಸೆಂಬರ್ 16ರಂದು ಮತ್ತು 2026 ಜನವರಿ 14ರಂದು ಮಕರ ಸಂಕ್ರಾಂತಿಗೆ ಅಂತ್ಯಗೊಳ್ಳುತ್ತದೆ. ಈ ಒಂದು ತಿಂಗಳ ಕಾಲ ಸೂರ್ಯನು ಧನುರಾಶಿಯಲ್ಲಿ ಸಂಚರಿಸುತ್ತಾನೆ. ಆದ್ದರಿಂದಲೇ ಇದಕ್ಕೆ ಧನುರ್ಮಾಸ ಎಂದು ಹೆಸರು. ಶಾಸ್ತ್ರಗಳ ಪ್ರಕಾರ ಧನುರ್ಮಾಸ ಕಾಲದಲ್ಲಿ ದೇವತೆಗಳು ಪ್ರಾತಃ ಕಾಲ ಭೂಮಿಗೆ ಇಳಿದು ಬಂದು ಭಕ್ತರ ಪೂಜೆ, ಜಪ, ವ್ರತಗಳನ್ನು ಸ್ವೀಕರಿಸುತ್ತಾರೆ. ಅದರಲ್ಲಿಯೇ ಈ ತಿಂಗಳಲ್ಲಿ ಮಾಡುವ ಒಂದು ಪುಟ್ಟ ಪುಣ್ಯ ಕಾರ್ಯವು 1000 ಪಟ್ಟು ಫಲ ನೀಡುತ್ತದೆ. ಇದು ಆತ್ಮಶುದ್ಧಿಯ ಕಾಲ, ಭಕ್ತಿ ಹೆಚ್ಚಿಸುವ ಕಾಲ, ವಿಷ್ಣು ಕೃಪೆ ಪಡೆಯುವ ಕಾಲ. ಇನ್ನು ಈ ಧನುರ್ಮಾಸಕ್ಕೆ ಸಂಬಂಧಿಸಿದಂತೆ ಅನೇಕ ಪೌರಾಣಿಕ ಕಥೆಗಳಿವೆ. ಭಾಗವತ ಪುರಾಣದಲ್ಲಿ ಒಂದು ಸುಂದರ ಕಥೆ ಬರುತ್ತದೆ. ಗೋಪಿಕೆಯರು ಪ್ರತಿದಿನ ಬೆಳಗಿನ ಜಾವ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುತ್ತಿದ್ದರು. ಅವರ ಏಕೈಕ ಬೇಡಿಕೆ ಶ್ರೀಕೃಷ್ಣನೇ ನಮ್ಮ ಪತಿಯಾಗಬೇಕು. 1 ತಿಂಗಳ ವ್ರತದ ನಂತರ ಭಗವಾನ್ ಕೃಷ್ಣನು ಅವರ ಭಕ್ತಿಗೆ ಪ್ರಸನ್ನನಾದನು. ಈ ವ್ರತವೇ ನಂತರ ಧನುರ್ಮಾಸ ವ್ರತ ಎಂದು ಪ್ರಸಿದ್ಧಿಯಾಯಿತು. ಆದರೆ ಲಕ್ಷ್ಮೀದೇವಿ ಮತ್ತು ಧನುರ್ಮಾಸದ ವ್ರತದ ಬಗ್ಗೆ ನೋಡೋದಾದರೆ, ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳು ತಮ್ಮ ಐಶ್ವರ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ಕಳೆದುಕೊಂಡರು. ಅವರು ಎಲ್ಲರೂ ಸೇರಿ ಶ್ರೀ ಮಹಾವಿಷ್ಣುವಿನ ಶರಣು ಹೋದರು. ವಿಷ್ಣುದೇವರು ಹೇಳಿದರು, ಧನುರ್ಮಾಸದಲ್ಲಿ ಶ್ರದ್ಧೆಯಿಂದ ವ್ರತ ಮಾಡಿ ತುಳಸಿ ಸೇವೆ ಮಾಡಿದರೆ ಲಕ್ಷ್ಮಿ ಸದಾ ನಿಮ್ಮೊಂದಿಗೆ ಇರುತ್ತಾಳೆ. ಅದನ್ನೇ ಅನುಸರಿಸಿ ಲಕ್ಷ್ಮೀದೇವಿ ತಾನೇ ಧನುರ್ಮಾಸ ವ್ರತವನ್ನು ಆಚರಿಸಿದಳು. ಅಂದಿನಿಂದಲೇ ಧನುರ್ಮಾಸವನ್ನು ಲಕ್ಷ್ಮೀ ಕೃಪೆ ನೀಡುವ ಮಾಸ ಎಂದು ಕರೆಯುತ್ತಾರೆ. ಇನ್ನು ಗಜೇಂದ್ರ ಮೋಕ್ಷದ ಕಥೆಯ ಬಗ್ಗೆ ನೋಡೋದಾದರೆ, ಒಮ್ಮೆ ಗಜೇಂದ್ರನೆಂಬ ಆನೆ ಮಸುಳೆಯ ಹಿಡಿತದಲ್ಲಿ ಸಿಲುಕಿತು. ಎಲ್ಲರನ್ನೂ ನೆನೆಸಿದರೂ ಯಾರಿಂದಲೂ ಸಹಾಯ ಸಿಗಲಿಲ್ಲ. ಕೊನೆಗೆ ಪೂರ್ಣ ಶರಣಾಗತಿಯೊಂದಿಗೆ ಶ್ರೀಹರಿಯನ್ನ ಸ್ಮರಿಸಿದನು. ಆ ಸಮಯ ಧನುರ್ಮಾಸದ ಪ್ರಾತಃ ಕಾಲ. ಕ್ಷಣ ಮಾತ್ರದಲ್ಲಿಯೇ ಶ್ರೀ ಮಹಾವಿಷ್ಣು ಗರುಡನ ಮೇಲೆ ಬಂದು ಗಜೇಂದ್ರನನ್ನ ರಕ್ಷಿಸಿದರು. ಧನುರ್ಮಾಸದಲ್ಲಿ ಮಾಡಿದ ಶರಣಾಗತಿ ಮತ್ತು ಸ್ಮರಣೆ ಕ್ಷಣದಲ್ಲಿಯೇ ಕೃಪೆ ಕೊಡುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಇನ್ನು ಸಮುದ್ರ ಮಂಥನ ಮತ್ತು ಲಕ್ಷ್ಮೀ ಅವತಾರದ ಬಗ್ಗೆ ನೋಡೋದಾದರೆ, ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಹೋರಾಡುತ್ತಿದ್ದರು. ಅದೇ ಸಂದರ್ಭದಲ್ಲಿ ಸಮುದ್ರದಿಂದ ಶ್ರೀ ಮಹಾಲಕ್ಷ್ಮಿ ಉದ್ಭವಿಸಿದಳು. ಪುರಾಣಗಳು ಹೇಳುವಂತೆ ಆ ದಿನ ಧನುರ್ಮಾಸದ ಪವಿತ್ರ ಕಾಲ. ಲಕ್ಷ್ಮೀದೇವಿ ವಿಷ್ಣುವನ್ನು ವರನಾಗಿ ಆಯ್ಕೆ ಮಾಡಿಕೊಂಡಳು. ಇನ್ನು ದ್ರೌಪದಿಯ ಧನುರ್ಮಾಸ ಭಕ್ತಿ ಕಥೆಯನ್ನು ನೋಡೋದಾದರೆ, ಮಹಾಭಾರತದ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅನ್ನದ ಕೊರತೆ ಎದುರಾಯಿತು. ದ್ರೌಪದಿ ಧನುರ್ಮಾಸದಲ್ಲಿ ಪೂರ್ಣ ಶ್ರದ್ಧೆಯಿಂದ ಶ್ರೀಕೃಷ್ಣನನ್ನು ಪೂಜಿಸಿದಳು. ಕೃಷ್ಣನು ಪ್ರಸನ್ನನಾಗಿ ಅಕ್ಷಯ ಪಾತ್ರೆಯನ್ನು ಅನುಗ್ರಹಿಸಿದನು. ಧನುರ್ಮಾಸ ಭಕ್ತಿ ಅನ್ನದ ಕೊರತೆ ನಿವಾರಣೆ ಮಾಡುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಇನ್ನು ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯ. ಒಮ್ಮೆ ತುಳಸಿಯನ್ನು ಧನುರ್ಮಾಸದಲ್ಲಿ ನಿರ್ಲಕ್ಷ್ಯ ಮಾಡಿದವರಿಗೆ ವಿಷ್ಣು ಕೃಪೆ ದೂರವಾಯಿತು. ಆದರೆ ಒಬ್ಬ ಬಡಭಕ್ತ ಕೇವಲ 1 ತುಳಸಿ ದಳವನ್ನು ಧನುರ್ಮಾಸದಲ್ಲಿ ಅರ್ಪಿಸಿದನು. ವಿಷ್ಣು ತಕ್ಷಣ ಪ್ರಸನ್ನನಾದನು. ನಾರದ ಮಹರ್ಷಿ ಮತ್ತು ಧನುರ್ಮಾಸದ ಕಥೆಯ ಬಗ್ಗೆ ನೋಡೋದಾದರೆ, ನಾರದ ಮಹರ್ಷಿ ಕೇಳಿದರು, ಭಗವಂತ ಅತಿ ಸುಲಭವಾಗಿ ನಿಮ್ಮನ್ನು ಪಡೆಯುವ ಕಾಲ ಯಾವುದು? ವಿಷ್ಣು ಉತ್ತರಿಸಿದನು, ಧನುರ್ಮಾಸ. ಭಕ್ತಿ ಮಾತ್ರ ಸಾಕು. ಅಂದಿನಿಂದ ನಾರದರು ಈ ಮಾಸದಲ್ಲಿ ನಿರಂತರ ಹರಿನಾಮ ಜಪ ಮಾಡುತ್ತಿದ್ದರು. ಈ ಎಲ್ಲ ಪುರಾಣ ಕಥೆಗಳು ನಮಗೆ ಒಂದೇ ಸಂದೇಶ ಕೊಡುತ್ತವೆ. ಧನುರ್ಮಾಸದಲ್ಲಿ ಭಕ್ತಿ ಮುಖ್ಯ, ವೈಭವ ಅಲ್ಲ. ಶ್ರದ್ಧೆ ಇದ್ದರೆ ಭಗವಂತ ದೂರವಿಲ್ಲ.
ಇನ್ನು ಧನುರ್ಮಾಸದ ಮಹತ್ವದ ಬಗ್ಗೆ ನೋಡೋದಾದರೆ, ಧನುರ್ಮಾಸದಲ್ಲಿ ವಿಷ್ಣು ಪೂಜೆ ಮಾಡಿದರೆ ಮೋಕ್ಷದ ದಾರಿ, ತುಳಸಿ ಸೇವಿಸಿದರೆ ಪಾಪನಾಶ, ದಾನ ಮಾಡಿದರೆ ದಾರಿದ್ರ್ಯ ನಿವಾರಣೆ. ಶಾಸ್ತ್ರ ಹೇಳುತ್ತದೆ, ಧನುರ್ಮಾಸದಲ್ಲಿ ಮಾಡಿದ ದಾನ ಸಹಸ್ರ ಜನ್ಮಗಳ ಪುಣ್ಯಕ್ಕೆ ಸಮಾನ. ಇದು ಕೇವಲ ಸಂಪ್ರದಾಯವಲ್ಲ, ಇದು ಆತ್ಮೋನ್ನತಿಯ ಮಾರ್ಗ. ಧನುರ್ಮಾಸದ ರಥವಿಧಾನದ ಬಗ್ಗೆ ನೋಡೋದಾದರೆ, ಪ್ರತಿದಿನ ಸಾಧ್ಯವಾದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ, ತುಳಸಿ ದಳ, ದೀಪ, ಧೂಪ, ನೈವೇದ್ಯ ಅರ್ಪಿಸಿ, ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಜಪ ಮಾಡಿ. ಆಹಾರವು ಸಾತ್ವಿಕವಾಗಿರಲಿ, ಮನಸ್ಸು ಶುದ್ಧವಾಗಿರಲಿ. ಧನುರ್ಮಾಸದಲ್ಲಿ ಮಾಡಬಾರದ್ದು ಎಂಬ ಕಾರ್ಯಗಳು ಯಾವುದು ಎಂದು ನೋಡುವುದಾದರೆ, ಶಾಸ್ತ್ರಾನುಸಾರ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಅವುಗಳೆಂದರೆ ವಿವಾಹ, ಗೃಹ ಪ್ರವೇಶ, ನಾಮಕರಣ, ಮುಂಡನ, ಹೊಸ ವ್ಯಾಪಾರ ಆರಂಭ. ಆದರೆ ಜಪ, ತಪ, ದಾನ, ಪೂಜೆ, ವ್ರತ ಇವು ಅತ್ಯಂತ ಶುಭ. ಈ ತಿಂಗಳಲ್ಲಿ ಮಾಡಿದ ದಾನ ನೇರವಾಗಿ ವಿಷ್ಣುವಿಗೆ ತಲುಪುತ್ತದೆ. ಅನ್ನದಾನ, ಬಟ್ಟೆ ದಾನ, ಹಸುವಿಗೆ ಮೇವು, ಬಡವರಿಗೆ ಸಹಾಯ ಇವೆಲ್ಲವೂ ಲಕ್ಷ್ಮೀ ಕೃಪೆ ತರುತ್ತವೆ. ಇನ್ನು ಧನುರ್ಮಾಸದ ಅಂತ್ಯದಲ್ಲಿ ಮಕರ ಸಂಕ್ರಾಂತಿ ಬರುತ್ತದೆ. ಸೂರ್ಯನು ಉತ್ತರಾಯಣ ಪ್ರವೇಶಿಸುತ್ತಾನೆ. ಇದು ಹೊಸ ಬೆಳಕು, ಹೊಸ ಶಕ್ತಿ, ಹೊಸ ಶುಭಾರಂಭದ ಸಂಕೇತ. ಅದಾದ ನಂತರ ಎಲ್ಲ ಶುಭ ಕಾರ್ಯಗಳು ಆರಂಭ. ಸ್ನೇಹಿತರೆ, ಧನುರ್ಮಾಸ ಒಂದು ತಿಂಗಳ ಆಚರಣೆ ಅಲ್ಲ, ಇದು ನಮ್ಮ ಜೀವನವನ್ನು ಧರ್ಮದ ದಾರಿಯಲ್ಲಿ ನಡೆಸುವ ಒಂದು ಪವಿತ್ರ ಅವಕಾಶ. ಈ ಮಾಸವನ್ನು ಭಕ್ತಿ, ಶ್ರದ್ಧೆ ಮತ್ತು ನಿಯಮದಿಂದ ಆಚರಿಸಿದರೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ನಮ್ಮ ಜೀವನದಲ್ಲಿ ಸದಾ ಇರುತ್ತದೆ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಮಹಾವಿಷ್ಣು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.